What is Trotby? The Repairers of the Breach. Trotby is an international movement committed to seeing transformation delivered throughout the world. Trotby was birthed in the 1990s in response to the Great Commission to go forth and to make disciples of all nations. The journey continues, and today we're building on this in a greater way. 2 decades and more of reaching out, training and transforming lives, it has been a privilege to see people being equipped and launched out into their calling. Trotby's many activities fit into 3 main focus areas: networking, training, and transformation. We network because we believe that United Church will accelerate the Great Commission. We work by bringing Christian leaders together and also through intercession. We train to disciple people to operate in the unique spheres of influence. This is done through our discipleship schools and training conferences. Our 3rd focus area is transformation, through which our team reaches out to the community, rich and poor, through rehabilitation programs, skill development, caring, and giving. At Trotby, we believe that the body of Christ has an amazing potential to influence change in the nations, and therefore we would like to partner with the church to bring about global transformation. Trotby has a God-given vision to deliver transformation in all the nations by the year 2030. We would like you to partner with us in fulfilling this Vision 2030. For more information on how to get involved, visit our website at www.trotby.org. ಇವಾಗ ನಾವು ಪ್ರಸಂಗಿಯವರನ್ನ ಪರಿಚಯ ಮಾಡ್ಕೊಳ್ಳೋಣ. ಪಾಸ್ಟರ್ ಸ್ಯಾಮ್ಯುಯಲ್ ಸುನಾಯ್ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಸುಮಾರು 22 ವರ್ಷಗಳ ಕಾಲ ಸೌತ್ ಏಷ್ಯಾ ಬೈಬಲ್ ಕಾಲೇಜಲ್ಲಿ ದೇವರ ಸೇವೆ ಮಾಡ್ತಾ ಇದ್ದಾರೆ. ಅವರ ಪತ್ನಿ ಮತ್ತು ಅವರ ಮಕ್ಕಳು ಸೇವೆ ಮಾಡ್ತಾ ಇದ್ದಾರೆ. ಅವರ ಮಗಳು ಡಾಕ್ಟರ್ ಆಗಿ ಸೇವೆ ಮಾಡ್ತಾ ಇದ್ದಾರೆ. ಮತ್ತೆ ಅವರ ಮಗ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇವಾಗ ನಮ್ಮ ಪಾಸ್ಟರ್ನ್ನು ವಿನಂತಿಸೋಣ. ಪಾಸ್ಟರ್, ಓವರ್ ಟು ಯು. ಥ್ಯಾಂಕ್ ಯು ಆಲ್. Thank you. Emmanuel, I finished by 8:05 or? Pastor, you can take your time. We are running behind schedule by about 5-10 minutes, but it can take 40 minutes. So starting from. No problem. Oh, thank you very much. Thank you. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಾಯಂಕಾಲ ನಾವು ಈ ರೀತಿಯಲ್ಲಿ ನಮ್ಮ ಒಂದು ಅಂತರ್ಜಾಲದಲ್ಲಿ ನಾವು ಕೂಡಿ ಬಂದು ವಾಕ್ಯವನ್ನು ಹಂಚುವಂತ ಮತ್ತು ಅನ್ಯೋನ್ಯತೆಯಲ್ಲಿ ಸಮಯವನ್ನು ಕಳೆಯುವಂತ ಮತ್ತು ಈ ದಿನ ಮುಖ್ಯವಾಗಿ ಈ ಒಂದು ಕಾರ್ಯಕಾರ ಎಂಬುದಾಗಿ ನೋಡುವಾಗ ಬಿಕ್ಕಟ್ಟನ್ನು ನಿಭಾಯಿಸುವುದು, ಬಿಕ್ಕಟ್ಟನ್ನು ಅಥವಾ ನಿರ್ವಹಣೆ ಮಾಡುವಂತಹದ್ದು, ಯಾವ ರೀತಿಯಲ್ಲಿ ನಾವು ಬಿಕ್ಕಟ್ಟಿನ ಮಧ್ಯದಲ್ಲಿ ಬಿಕ್ಕಟ್ಟನ್ನು ಎದುರಿಸುತ್ತಾ ಹುಟ್ಟಿದೇಳಬಹುದು ಎಂಬುದಾಗಿ ಅಥವಾ ಮೊದಲಿನಂತಾಗಬಹುದು ಎಂಬುದಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಬಿಕ್ಕಟ್ಟು ಎಂಬುದಾಗಿ ಹೇಳುವಾಗ ಕ್ರೈಸಿಸ್ ಎಂಬುದಾಗಿ ಹೇಳ್ತೇವೆ. ಬಿಕ್ಕಟ್ಟನ್ನು ನಿವಾರಣೆ ಮಾಡು ಎಂಬುದಾಗಿ ನಾವು ಹೇಳ್ತಾ ಇಲ್ಲ ಇಲ್ಲಿ, ಅಥವಾ ಬಿಕ್ಕಟ್ಟನ್ನು ಅವಾಯ್ಡ್ ಮಾಡು ಎಂಬುದಾಗಿ ಹೇಳ್ತಾ ಇಲ್ಲ. ಯಾಕಂದ್ರೆ ಬಿಕ್ಕಟ್ಟುಗಳನ್ನು ಬಂದೇ ಬರ್ತದೆ ಜೀವಿತದಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ತಾನು ಹೇಳಿದಂತ ಮಾತು ಯೋಹಾನ ಸುವಾರ್ತೆ ನೋಡ್ತಾ ಇದೆ ನಾವು 16:33 ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಲೋಕವನ್ನು ನಾನು ಜಯಿಸಿದ್ದೇನೆ ಎಂಬುದಾಗಿ, ಅದಲ್ವಾ? ಹಾಗಾದ್ರೆ ಮೀನು, ಜೀವವುಳ್ಳ ಮೀನು ಅದು ಈಜಬೇಕಾದ್ರೆ ಅದು ಅಲೆಗೆ ವಿರೋಧವಾಗಿ ಅದು ಈಜುತ್ತದೆ. ಸತ್ತ ನಂತರ ಮಾತ್ರ ಅದು ಅಲೆಯೊಡನೆ ಹೊಡ್ಕೊಂಡು ಹೋಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ನಾವು ಜೀವಿಸುವವರೆಗೂ ನಾವು ಬಿಕ್ಕಟ್ಟನ್ನು ನಾವು ನಿಭಾಯಿಸುವಂತ ಒಂದು ನಿರ್ವಹಣೆ ಮಾಡುವಂತ ಒಂದು ಹಂಗಿನಲ್ಲಿ ಇದ್ದೇವೆ ಎಂಬುದಾಗಿ ನಾವು ಕಂಡುಕೊಳ್ಳಬೇಕಾಗಿದೆ. ಜೀವಿಸುವವರೆಗೆ ಒಮ್ಮೆ ನಾರ್ಮನ್ ವಿನ್ಸೆಂಟ್ ಪೀಲ್ ಎಂಬ ವ್ಯಕ್ತಿ ಅವರು ಸಕಾರಾತ್ಮಕವಾಗಿ ಯೋಚನೆ ಮಾಡುವುದರ ಒಂದು ಬಲ ಎಂಬುದಾಗಿ ಇಂಗ್ಲಿಷ್ ಭಾಷೆಯಲ್ಲಿ ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ಅವರು. ಅವರ ಸಭೆಗೆ ನಮ್ಮ ಒಂದು ಮೊದಲಿದ್ದಂತ ಮಾಜಿ ಅಧ್ಯಕ್ಷರಾದಂತ ಅಮೆರಿಕ ಸಂಸ್ಥೆ ರಾಜ್ಯದ ದೇಶದ ಉಪ ಅಧ್ಯಕ್ಷರಾದಂತ ಟ್ರಂಪ್ ಅವರ ಸಭೆಗೆ ಹೋಗ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾರೆ. ಅವರು ಆ ಪುಸ್ತಕವನ್ನು ಬರೆದರು. ಒಮ್ಮೆ ಒಬ್ಬ ಯವನಸ್ಥನು ಬಹಳ ಜೀವಿತದಲ್ಲಿ ಬಹಳ ಜಿಗುಪ್ಸೆಯನ್ನು ಅನುಭವಿಸಿ ಬಹಳ ದುಃಖದಿಂದ ಅವನು ಇನ್ನೇನು ಎಂಬುದಾಗಿ ಯೋಚನೆ ಮಾಡುತ್ತಾ ಅವರ ಪಾಸ್ಟರ್ ಬಳಿಗೆ ಹೋಗಿ ಹೇಳಿದನಂತ, ಪಾಸ್ಟ್ರೇ, ಈ ಪ್ರಪಂಚದಲ್ಲಿ ಎಲ್ಲಾದರೂ ಒಂದು ಸ್ಥಳ ಇದೆಯಾ ಎಲ್ಲಿ ಬಿಕ್ಕಟ್ಟಿಲ್ಲ, ಸವಾಲುಗಳಿಲ್ಲ, ತೊಂದರೆಗಳಿಲ್ಲ ಅಂತ ಒಂದು ಸ್ಥಳ ಇದ್ರೆ ಹೇಳಿ, ಆ ಸ್ಥಳದಲ್ಲಿ ಎಷ್ಟು ಬೇಕಾದ್ರೂ ಖರ್ಚು ಮಾಡಿ ನಾನು ಆ ಮನೆ ಕೊಂಡ್ಕೊಂಡು ಅಲ್ಲಿರ್ತೇನೆ ಎಂಬುದಾಗಿ ಹೇಳ್ತಾನೆ. ಹೇಳುವಾಗ ಪಾಸ್ಟರ್ ಹೇಳಿದ್ರು, ನಾನು ತೋರಿಸ್ತೀನಿ ಬಾ ಎಂಬುದಾಗಿ ಹೇಳ್ತಾನೆ. ಓಕೆ, ಐ ವಿಲ್ ಶೋ ಯು.
ಎಂಬುದಾಗಿ ಹೇಳಿ ಕಾರಲ್ಲಿ ಕೂತ್ಕೊಂಡು ಅವನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಡ್ರೈವ್ ಮಾಡ್ಕೊಂಡು ಹೋದ್ರು. ಆಗ ಬರುವಾಗ ಎತ್ತರವಾದಂತ ಗೋಡೆಗಳು ಕಟ್ಟಲ್ಪಟ್ಟಂತ ಒಂದು ಸ್ಥಳಕ್ಕೆ ಕರ್ಕೊಂಡ್ ಬಂದ್ರು ಅವ್ರನ್ನ. ನಂತರ ನೋಡುವಾಗ ದೊಡ್ಡದಾದ ಗೇಟ್ ಇದೆ ಅಲ್ಲಿ. ಆ ಗೇಟ್ಗೆ ವಾಚ್ಮ್ಯಾನ್ ಸಹ ಇದ್ದ. ಬೆಂಗಳೂರಿನಲ್ಲಿ ನಾವು ಗೇಟೆಡ್ ಕಮ್ಯುನಿಟಿ ಎಂಬುದಾಗಿ ಹೇಳ್ತೇವೆ. ಆ ರೀತಿಯಲ್ಲಿ ಇದ್ದಂತ ಒಂದು ಸ್ಥಳ ಅದಾಗಿತ್ತು ಎಂಬುದಾಗಿ ಹೇಳಬಹುದು ನಾವು. ಎತ್ತರವಾದ ಗೋಡೆಗಳಿವೆ, ದೊಡ್ಡದಂತ ಗೇಟ್ ಇದೆ, ಅಲ್ಲಿ ವಾಚ್ಮ್ಯಾನ್ ಇದ್ದಾನೆ ಎಂಬುದಾಗಿ. ಆದ್ರೆ ಅವರು ಒಳಗಡೆ ಕಾಲಿಟ್ಟಾಗ ಯೋನಸ್ತನ್ ಹೇಳ್ತಾನಂತೆ, ಪಾಸ್ಟರ್ ನೀವು ಇಲ್ಲೇ ಕರ್ಕೊಂಡ್ ಬಂದ್ರಿ ನನ್ನ ಎಂಬುದಾಗಿ ಹೇಳ್ತಾರೆ. ನೀವು ಬೆಂಗಳೂರಿನಲ್ಲಿ ಜೀವಿಸ್ತಾ ಇದ್ರೆ ನಾವು ಹೇಳ್ತೇವೆ ಹೊಸೂರು ರೋಡ್ ಎಂಬುದಾಗಿ ಹೇಳ್ತೇವೆ. ಹೊಸೂರು ರೋಡ್ ಒಂದು ಕ್ರಿಶ್ಚಿಯನ್ ಸೆಮಿಟ್ರಿ ಎಂಬುದಾಗಿ ಹೇಳ್ತೇವೆ. ಒಂದು ಪಾಸ್ಟರ್ ನಾಮನ್ ವಿನ್ಸೆಂಟ್ ಪಿ ಎಲ್ ಯೋನಸ್ತನನ್ನು ಆ ಒಂದು ಸ್ಮಶಾನಕ್ಕೆ ಕರ್ಕೊಂಡು ಹೋದ್ರಂತೆ. ಹೋಗಿ ನಂತರ ಹೇಳಿದ್ರು, ನೋಡಿಯಪ್ಪ ಇಲ್ಲಿದಾರಲ್ಲ, ಇವರಿಗೆ ಯಾವ ಬಿಕ್ಕಟ್ಟಿಲ್ಲ, ಯಾವ ಸಮಸ್ಯೆ ಇಲ್ಲ, ಯಾವ ಒಂದು ಸವಾಲಿಲ್ಲ. ಒಂದ್ ವೇಳೆ ನೀನು ಇಲ್ಲಿ ಸೇರಿದ್ರೆ ಆವಾಗ ನಿನಗೂ ಸಹ ಯಾವ ಒಂದು ಬಿಕ್ಕಟ್ಟು, ಸಮಸ್ಯೆ, ಸವಾಲು ಇರೋದಿಲ್ಲ ಎಂಬುದಾಗಿ ಹೇಳ್ತೀವಿ. ಹಾಗಾದ್ರೆ ಈ ಒಂದು ಘಟನೆಯಿಂದ ನಾವು ಅರ್ಥ ಮಾಡಿಕೊಳ್ಳುವಂತದ್ದೇನು? ಜೀವವಿರುವವರೆಗೂ, ನಾವು ಉಸಿರಾಡುವವರೆಗೂ ನಾವು ಬಿಕ್ಕಟ್ಟಿನ ಸ್ಥಿತಿಗತಿಗಳನ್ನು ಎದುರಿಸಬೇಕಾಗುತ್ತದೆ. ಜೀವವಿರುವವರೆಗೂ, until we are alive, we will be faced with crisis situations ಅಂತ ಒಂದು ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ. ದೇವರ ವಾಕ್ಯದಲ್ಲಿ ನೋಡುವಾಗ ಮಹಾ ಭಕ್ತರ ವಿಷಯವಾಗಿ ನಾವು ಓದುತ್ತೇವೆ. ಅದು ಯೋಸೇಫನಿರಬಹುದು, ಅವನು ಬಿಕ್ಕಟ್ಟನ್ನು ಎದುರಿಸಬೇಕಾಯಿತು. ಯೋಸೇಫ. ದಾವೀದನಿರಬಹುದು. ದಾವೀದನು ಹೇಳಿದನು, ನಾನು ಏನು ಮಾಡಲಿಲ್ಲ, ನಾನು ದೇಶಕ್ಕಾಗಿ ಒಳ್ಳೆಯದನ್ನೇ ಮಾಡಿದ್ದೇನೆ, ಯಾರು ಎದುರಿಸಲಾರದಂತ ಗೊಲಿಯಾತನನ್ನು ದೇವರ ಶಕ್ತಿಯಿಂದ ನಾನು ಕೊಂದಿದ್ದೇನೆ. ಆದ್ರೆ ಯಾಕೆ ಈ ಒಂದು ಸೌಲನು ನನ್ನ ಬೆನ್ನಟ್ಟಿ ಬರ್ತಾ ಇದ್ದಾನೆ ಎಂಬುದಾಗಿ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಯೋನಾಥನನ್ನು ಕುರಿತು ಕೇಳ್ತಾ ಇದ್ದಾನೆ, ಯಾಕೆ ನಿಮ್ಮಪ್ಪ ನಾನು ಈ ರೀತಿಯಲ್ಲಿ ನನ್ನನ್ನು ಬೇಟೆ ಆಡ್ಕೊಂಡು ಬರ್ತಾ ಇದ್ದೇನೆ ಎಂಬುದಾಗಿ. ಅವನ ಜೀವಿತದಲ್ಲಿ ಸಹ ಒಂದು ಬಿಕ್ಕಟ್ಟನ್ನು ಎದುರಿಸಬೇಕಾಯಿತು ದಾವೀದನು. ಅದೇ ಸಮಯದಲ್ಲಿ ಪೌಲನ ಜೀವಿತಕ್ಕೆ ಬರುವಾಗ, ಪೌಲನು ತನ್ನ ಒಂದು ಪತ್ರಿಕೆಯಲ್ಲಿ 2 ಕೊರಿಂಥ 11ನೇ ಅಧ್ಯಾಯದಲ್ಲಿ ಹೇಳುವಂತ ಮಾತುಗಳನ್ನು ನಾವಿಲ್ಲಿ ನೋಡೋಣ. 24ನೇ 25ನೇ ವಚನದಿಂದ, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಬಾರಿ ಮರಣದ ವಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದರಿಂದ ನನಗೆ 1 ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡೆದರು. 1 ಸಾರಿ ಜನರು ನನ್ನ ಕೊಲ್ಲುವುದಕ್ಕೆ ಕಲಿಸಿದರು. 3 ಸಾರಿ ನಾನಿದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಒಂದು ಬಿಕ್ಕಟ್ಟಿನ ಒಂದು ಪರಿಸ್ಥಿತಿಗಳ ಒಂದು ದೊಡ್ಡ ವರದಿಯನ್ನೇ ಇಲ್ಲಿ ಪೌಲನು ನಮಗೆ ಕೊಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಆದ್ರೆ ಏನೇ ಇರಲಿ, ಇಂಥ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಜೀವಿಸುವಂತ ಪೌಲನು ಯಾವ ರೀತಿಯಲ್ಲಿ ಈ ಒಂದು ಬಿಕ್ಕಟ್ಟನ್ನು ನಿರ್ವಹಣೆ ಮಾಡಿದನು ಅಥವಾ ನಿಭಾಯಿಸಿದನೇ ಹೊರತು ಬಿಕ್ಕಟ್ಟುಗಳು ಅವನನ್ನು ಮುಳುಗಿಸದಂತೆ ಅಥವಾ ಅವನನ್ನು ನುಂಗಿ ಬಿಡದಂತೆ ಅವನು ತನ್ನ ಜೀವಿತವನ್ನು ಪಾಲಿಸಿಕೊಂಡು ಬಂದನು ಎಂಬುದಾಗಿ ನೋಡುತ್ತೇವೆ. ಅದೇ ಒಂದು 4ನೇ ಅಧ್ಯಾಯ 2 ಕೊರಿಂಥ 4ನೇ ಅಧ್ಯಾಯದ 8ನೇ ವಚನದಿಂದ ಬರುವಾಗ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ ಎಂಬುದಾಗಿ. ಹೌದು, ಕ್ರಿಸ್ತನ ಮರಣಾವಸ್ಥೆಯ ಗಾಯಗಳನ್ನು ಹೊತ್ತುಕೊಂಡು ಜೀವಿಸುತ್ತಾ ಇದ್ದೇನೆ ಎಂಬುದಾಗಿ ಪೌಲನು ಹೇಳುವಂತದ್ದನ್ನು ನಾವು ನೋಡುತ್ತೇವೆ. ಹೌದು, ನಮ್ಮ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಸೇವಕರೇ, ಇಲ್ಲಿ ನಾವು ನೋಡುತ್ತಾ ಇದ್ದೇವೆ 2 ವಾಕ್ಯ ಭಾಗಗಳನ್ನು ನೋಡುವಾಗ ಪೌಲನು ಸಹ ಅನೇಕ ಬಿಕ್ಕಟ್ಟಿನ ಸ್ಥಿತಿಗತಿಗಳನ್ನು ಎದುರಿಸಿದನು ತನ್ನ ಜೀವಿತದಲ್ಲಿ ಎಂಬುದಾಗಿ ನೋಡುತ್ತೇವೆ. ಬಿಕ್ಕಟ್ಟನ್ನು ನಿಭಾಯಿಸಿಕೊಂಡು ಮುನ್ಸಾಗಿದನು ಎಂಬುದಾಗಿ ನೋಡುತ್ತೇವೆ. ಸವಾಲಿನ ಮಧ್ಯದಲ್ಲಿ ಜೀವಿಸುತ್ತಾ ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದ್ರೆ ಮೊದಲನೇದಾಗಿ ನೋಡುವಾಗ ಮುಖ್ಯವಾಗಿ ಈಗ ಬರೀ ದೇವರ ಸೇವಕರು ಮಾತ್ರ ಅಲ್ಲ, ವಿಶ್ವಾಸಿಗಳು ಮಾತ್ರ ಅಲ್ಲ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಈ ಒಂದು ಸ್ಥಿತಿಗತಿಗಳಲ್ಲಿ ಈ ಕಾಲಮಾನದಲ್ಲಿ ನೋಡುತ್ತಾ ಇದ್ದೇವೆ. ಇಡೀ ದೇಶ ಇರಬಹುದು, ನಿಮ್ಮ ನೆರೆಹೊರೆ ಇರಬಹುದು, ಎಲ್ಲರೂ ಸಹ ಬಿಕ್ಕಟ್ಟಿನ ಒಂದು ಸ್ಥಿತಿಗತಿಯಲ್ಲಿ ಜೀವಿಸುತ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಮನೋಶಾಸ್ತ್ರದ ದೃಷ್ಟಿಕೋನದಲ್ಲಿ ಸ್ವಲ್ಪ ನೋಡೋಣ. ಅದನ್ನು ಆಳವಾಗಿ ಹೋಗೋದಿಲ್ಲ. ಅದನ್ನು ನಾವು ಶೇರ್ ಮಾಡಲು ಬಯಸುತ್ತೇನೆ. ನಾನು ಸ್ಕ್ರೀನ್ ಶೇರ್ ಮಾಡಿ ಕೆಲವು ವಿಷಯಗಳನ್ನು ಹೇಳಲು ಬಯಸುತ್ತೇನೆ. ಮನೋಶಾಸ್ತ್ರಜ್ಞ ಒಂದು ದೃಷ್ಟಿಕೋನದಲ್ಲಿ ನೋಡುವಾಗ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಬಿಕ್ಕಟ್ಟು
ಬಿಕ್ಕಟ್ಟನ್ನು ನಿರ್ವಹಣೆ ಮಾಡುವಂತಹದ್ದು ಅಥವಾ ಬಿಕ್ಕಟ್ಟನ್ನು ನಿಭಾಯಿಸುವುದು ಎಂಬುದಾಗಿ ನೋಡುವಾಗ ಹೌ ಟು ಕಮ್ ಔಟ್ ಸ್ಟ್ರಾಂಗ್. ಈ ಒಂದು ಬಿಕ್ಕಟ್ಟನ್ನು ಎದುರಿಸಿ ನಾವು ಪುಟಿದೇಳಬೇಕು. ಒಂದು ಚೆಂಡನ್ನು ನಾವು ಕೆಳಗೆ ನೆಲಕ್ಕೆ ಬಡಿಯುವಾಗ ಅದು ಅಲ್ಲೇ ನಿಲ್ಲೋದಿಲ್ಲ, ಬದಲಾಗಿ ಪುಟಿದೇಳುತ್ತದೆ ಅದಲ್ಲ, ಮೊದಲಿನಂತೆ ಮೇಲಕ್ಕೆ ಬರಬೇಕು ಎಂಬುದಾಗಿ ನೋಡುತ್ತೇವೆ ಅದಲ್ಲ. ಇದನ್ನು ನಾವು ಇಂಗ್ಲಿಷ್ ಭಾಷೆಯಲ್ಲಿ ರೆಸಿಲಿಯಂಟ್ ಎಂಬುದಾಗಿ ಹೇಳ್ತೇವೆ. ಈ ಮಾತಿನ ಅರ್ಥ, ನನ್ನ ಕೈಯಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಇಟ್ಕೊಂಡಿದ್ದೇನೆ, ಎಲಾಸ್ಟಿಕ್ ಎಂಬುದಾಗಿ ಹೇಳೋದು ರಬ್ಬರ್ ಬ್ಯಾಂಡ್, ಇದನ್ನು ನಾವು ಎಳೆಯುತ್ತೇವೆ ಅದಲ್ವಾ. ಎಳೆದ ನಂತರ ನಾನು ತಿರುಗಿ ಬಿಡುತ್ತೇನೆ, ಅದು ಪೂರ್ವ ಸ್ಥಿತಿಗೆ ಬರುವಂತ ಒಂದು ಸಾಧ್ಯತೆ ಇದಕ್ಕಿದೆ ಎಂಬುದಾಗಿ ನೋಡ್ತೇವೆ. ಪೂರ್ವ ಸ್ಥಿತಿಗೆ ಹೌದು, ಬಹಳ ಹೇಳಿದ್ರೆ ಕಟ್ ಆಗುತ್ತದೆ, ನಿಜ ಹೌದು. ನಮ್ಮನ್ನು ದೇವರು ತಾನೇ ನಮ್ಮ ಒಂದು ಶಕ್ತಿಗನುಗುಣವಾಗಿ ನಮ್ಮನ್ನು ತಾನು ಒಂದು ಪರೀಕ್ಷೆಗೆ ಒಳಪಡಿಸುತ್ತಾನೆ ಹೊರತು ಶಕ್ತಿಯನ್ನು ಮೀರಿ ಮಾಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಸಹ ಹೇಳ್ತದೆ. ಹಾಗಾದ್ರೆ ಇಲ್ಲಿ ಸಹ ನೋಡುವಾಗ ಇದು ಎಳೆಯಲ್ಪಟ್ಟಿತ್ತು, ಬಿಡುವಾಗ ತಿರುಗಿ ಹಿಂದಿನ ಸ್ಥಾನಕ್ಕೆ ಅದು ಬಂದು ಸೇರುತ್ತದೆ, ಪುಟಿದೇಳುತ್ತದೆ ಎಂಬುದಾಗಿ ಇನ್ನೊಂದು ಮಾತಿನಲ್ಲಿ. ಹಾಗಾದ್ರೆ ಈ ಒಂದು ಹೇಗೆ ನಾವು ಇದನ್ನು ಎದುರಿಸಬೇಕು, ನಿಭಾಯಿಸಬೇಕು, ನಿರ್ವಹಣೆ ಮಾಡಬೇಕು ಎಂಬುದಾಗಿ ಹೇಳುವಾಗ ಕ್ಲುಪ್ತವಾಗಿ ಮೊದಲು ಮಾನಸಿಕ ಮನೋಶಾಸ್ತ್ರಜ್ಞರು ಹೇಳುವಂತ ಮಾತನ್ನು ಸ್ವಲ್ಪ ನೋಡೋಣ. ಯಾಕಂದ್ರೆ ನಾವು ಅದರಿಂದ ಒಂದು ನಿಮಿಷ ಓಕೆ. ಸೊ ರೆಸಿಲಿಯನ್ಸ್ ಅಂದ್ರೆ ಪುಟಿದೇಳುವುದಂದ್ರೆ ಏನು ಅಂದ್ರೆ ನೋಡುವಾಗ ಇದು ನಮಗೆ ಒಂದು ಸಕಾರಾತ್ಮಕವಾದಂತ ಮನೋಭಾವನೆಯನ್ನು ನಮ್ಮಲ್ಲಿ ಮೂಡಿಸಿಕೊಳ್ಳಬೇಕು ಯಾವಾಗಲೂ. ರೆಫರ್ ಟು ಪಾಸಿಟಿವ್ ಕ್ರೈಸಿಸ್ ಎಂಬುದಾಗಿ ಹೇಳುವಾಗ ಅಥವಾ ಬಿಕ್ಕಟ್ಟು ಎಂಬುದಾಗಿ ಹೇಳುವಾಗ ಇನ್ನೊಂದು ವಿಷಯ ಹೇಳಲು ಬಯಸುತ್ತೇನೆ. ಚೈನಾ ದೇಶದವರ ಒಂದು ಭಾಷೆ, ಅಕ್ಷರಗಳು ಅದು ಬಹಳ ಒಂದು ರೀತಿಯಿಂದ ಒಂದು ಚಿತ್ರಗಳನ್ನು ಕೂಡಿದಂತ ಒಂದು ಅಕ್ಷರಗಳಾಗಿರ್ತದೆ. ಚೈನೀಸ್ ಲ್ಯಾಂಗ್ವೇಜ್ ದ ಸ್ಕ್ರಿಪ್ಟ್ ಈಸ್ ಮೋರ್ ಪಿಕ್ಟೋರಿಯಲ್ ಎಂಬುದಾಗಿ ಹೇಳ್ತೇವೆ, ಅಂದ್ರೆ ಪಿಕ್ಚರ್ ಗಳನ್ನು ಹಾಕ್ತಾರೆ. ಅವರು ಆ ಒಂದು ಕ್ರೈಸಿಸ್ ಎನ್ನುವಂತ ಪದವನ್ನು ಬರೆಯುವಾಗ ಎರಡು ಒಂದು ಅರ್ಥ ಕೊಡುವಂತೆ ಬರೀತಾರಂತೆ, ಡೇಂಜರ್ ಅಂಡ್ ಆಪರ್ಚುನಿಟಿ ಎಂಬುದಾಗಿ. ಅಂದ್ರೆ ಅಪಾಯ ಹಾಗೂ ಅವಕಾಶ. ಬಿಕ್ಕಟ್ಟು ಅಂದರೆ ಏನು, ಅಲ್ಲಿ ಅಪಾಯ ಉಂಟು, ಆದರೆ ಅದೇ ಸಮಯದಲ್ಲಿ ನಾವು ಇನ್ನೂ ಪಕ್ವತೆಗೆ ಬರಲು, ಪರಿಪಕ್ವತೆಗೆ ಬರಲು, ಟು ಮೆಚ್ಯೂರ್ ಇನ್ ದ ಲಾರ್ಡ್, ಇಟ್ ಆಲ್ಸೋ ಪ್ರೊವೈಡ್ಸ್ ಆಸ್ ಆನ್ ಆಪರ್ಚುನಿಟಿ. ಅದಕ್ಕಾಗಿ ನೋಡುವಾಗ ಅವರು ಕ್ರೈಸಿಸ್ ಎಂಬುದಾಗಿ ಹೇಳುವಾಗ ಅದರಲ್ಲಿ ಎರಡು ವಿಷಯಗಳನ್ನು ನೋಡುತ್ತಾರೆ. ಒನ್ ಸೈಡ್ ದೇರ್ ಇಸ್ ಡೇಂಜರ್, ಅನದರ್ ಸೈಡ್ ದೇರ್ ಇಸ್ ಆಲ್ಸೋ ಆಪರ್ಚುನಿಟಿ. ಒಂದು ಕಡೆ ಅಪಾಯ ಉಂಟು, ಇನ್ನೊಂದು ಕಡೆ ಅವಕಾಶ ಉಂಟು. ಹೌದು, ಈ ಒಂದು ಬಿಕ್ಕಟ್ಟನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡದಿರುವಾಗ ಅದು ನಮಗೆ ಅಪಾಯವಾಗಿ ಕಂಡು ಬರುತ್ತದೆ. ಆದರೆ ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವಾಗ ಏನಾಗುತ್ತದೆ, ಅದು ನಾವು ಬೆಳೆಯಲು, ಪಕ್ವತೆಗೆ ಬರಲು ಒಂದು ಅವಕಾಶವನ್ನು ಮಾಡಿಕೊಡುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಎಬಿಲಿಟಿ ಟು ರಿಕ್ವೈರ್ ಕ್ವಿಕ್ಲಿ, ಅತಿ ಬೇಗನೆ ನಾವು ಹೇಳದಂತೆ ಚೆಂಡು ಪುಟಿದೇಳುವಂತೆ ನಾವು ಪುಟಿದೇಳುವಂತಹದ್ದು ಎಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ಹೇಗೆ ಮಾಡೋಣ ಎಂಬುದಾಗಿ ನೋಡುವಾಗ ಇದನ್ನು ನಾವು ಸ್ಥಿತಿಗತಿಯನ್ನು ನಾವು ಹತೋಟಿಗೆ ತೆಗೆದುಕೊಳ್ಳಬೇಕು. ವಿ ನೀಡ್ ಟು ಟೇಕ್ ಕಂಟ್ರೋಲ್ ಆಫ್ ದ ಸಿಚುವೇಶನ್. ವಿ ಶುಡ್ ನಾಟ್ ಅಲೌ ದ ಸಿಚುವೇಶನ್ ಟು ಟೇಕ್ ಕಂಟ್ರೋಲ್ ಓವರ್ ಅಸ್ ಎಂಬುದಾಗಿ ಹೇಳ್ತೇವೆ. ಸ್ಥಿತಿಗತಿಗಳು ನಮ್ಮ ಮೇಲೆ ಹತೋಟಿ ತೆಗೆದುಕೊಳ್ಳುವುದಲ್ಲ, ಬದಲಾಗಿ ನಾವು ಹತೋಟಿಗೆ ತೆಗೆದುಕೊಳ್ಳಬೇಕು. ಏನು ಮಾಡೋಣ ಎಂಬುದಾಗಿ ನೋಡುವಾಗ would someone allow people as they're coming in? Okay, so there's people are still coming in, I think. Okay, so right. ಏನು ಮಾಡೋಣ ಎಂಬುದಾಗಿ ನೋಡುವಾಗ ಪ್ರಥಮವಾಗಿ ನಮ್ಮನ್ನು ನಾವು ನೋಡಿಕೊಳ್ಳಬೇಕಾಗುತ್ತದೆ. ಮೊದಲನೇದು ಸೆಲ್ಫ್ ಕೇರ್ ಎಂಬುದಾಗಿ ಹೇಳುವಾಗ ಇದು ಸೆಲ್ಫಿಶ್ನೆಸ್ ಅಲ್ಲ. ಓಕೆ, ಸ್ವಹಿತ ಎಂಬುದಾಗಿ ಹೇಳುವಾಗ ಸ್ವಹಿತವನ್ನು ಬಯಸುವುದು, ಇದು ಪರಹಿತ ಬಯಸಬೇಕು ನಿಜ, ಆದ್ರೆ ನಮ್ಮ ವಿಷಯವಾಗಿ ನಾವು ಕಾಳಜಿ ವಹಿಸಬೇಕು ಎಂಬುದಾಗಿ ನೋಡುವಾಗ ನಾವು ಸುಭದ್ರರಾಗಿದ್ದೇವ, ನಾವು ಸುರಕ್ಷಿತರಾಗಿದ್ದೇವ ಎಂಬುದಾಗಿ ನಾವು ಯೋಚನೆ ಮಾಡಬೇಕಾಗುತ್ತದೆ. ಅದರ ವಿಷಯವಾಗಿ ನೋಡುವಾಗ ನಾವು ಬಿಕ್ಕಟ್ಟನ್ನು ಎದುರಿಸಬೇಕಾದ್ರೆ ಓಕೆ, ನಮ್ಮ ಒಂದು ಮನೋಸ್ಥಿತಿ ಚೆನ್ನಾಗಿರಬೇಕು. ವಿ ನೀಡ್ ಟು ಹ್ಯಾವ್ ಅ ರೈಟ್ ಮೆಂಟಲ್ ಬ್ಯಾಲೆನ್ಸ್. ಅದಕ್ಕಾಗಿ ನಾವೇನ್ ಮಾಡಬೇಕು, ಸರಿಯಾಗಿ ನಿದ್ರೆ ಮಾಡೋದಿರಬಹುದು, ಸರಿಯಾದ ಊಟ ಮಾಡೋದಿರಬಹುದು, ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವಂತಿರಬಹುದು, ಇದನ್ನೆಲ್ಲ ಮಾಡಬೇಕು. ತಿರುಗಿ ನಕಾರಾತ್ಮಕವಾದಂತ ಒಂದು ಜಾಹೀರಾತುಗಳನ್ನು ಹೆಚ್ಚಾಗಿ ನೋಡುವಂತದ್ದನ್ನು ಮಾಡಬಾರ್ದು. ವಿ ನೀಡ್ ಟು ಅವಾಯ್ಡ್ ಎಕ್ಸ್ಪೋಜರ್ ಟು ಮೀಡಿಯಾ ಕವರೇಜ್, ಎಕ್ಸೆಸಿವ್ ನೆಗೆಟಿವ್ ಎಕ್ಸ್ಪೋಜರ್ ಎಂಬುದಾಗಿ ಹೇಳ್ತೇವೆ. ನಕಾರಾತ್ಮಕವಾದಂತ ವಿಷಯಗಳು ಯಾವಾಗಲೂ ಕೇಳಿಸ್ಕೊಳ್ತಾ ಇದ್ರೆ ಅದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ, ಭಯಕ್ಕೆ ಅದು ಕಾರಣ
ವಾಗುತ್ತದೆ ಎಂಬುದಾಗಿ. ಎರಡನೇದಾಗಿ ಯೂಸ್ ಪಾಸಿಟಿವ್. ಯಾವಾಗಲೂ ಸಕಾರಾತ್ಮಕವಾಗಿ ನಮ್ಮ ಯೋಚನೆ ಇರಬೇಕು, ನಕಾರಾತ್ಮಕವಾಗಿ ಅಲ್ಲ ಎಂಬುದಾಗಿ ನಾವು ನೋಡ್ತೇವೆ. ರೈಟ್. ಮೊದಲನೇದಾಗಿ ನಮ್ಮ ವಿಷಯವಾಗಿ ಕಾಳಜಿ ವಹಿಸಬೇಕು. ಎರಡನೇದಾಗಿ ಇದನ್ನು ಮಾಡಬೇಕು. ಮೂರನೇದಾಗಿ ನೋಡುವಾಗ ನಾವು ಇತರರೊಡನೆ ನಾವು ಸಂಬಂಧದಲ್ಲಿ ಇರಬೇಕೆಂಬುದಾಗಿ ನೋಡ್ತೇವೆ. ಓಕೆ, ನಾವು ಬಿಕ್ಕಟ್ಟನ್ನು ಎದುರಿಸಬೇಕಾದ್ರೆ ವಿ ನೀಡ್ ಟು ಬಿ ಕನೆಕ್ಟೆಡ್. ಇದಕ್ಕೆ ತಿರುಗಿ ನಾನು ಬರ್ತೇನೆ ಈ ವಾಕ್ಯಕ್ಕೆ ಅನುಗುಣವಾಗಿ. ಮೊದಲು ನಾನು ಈ ಪಾಯಿಂಟ್ಸ್ ಹೇಳಿ ನಂತರ ಒಂದು ವಾಕ್ಯಕ್ಕೆ ಅನುಗುಣವಾಗಿ ಹೇಗೆ ಎಂಬುದಾಗಿ ನೋಡೋಣ. ರೈಟ್. ಸ್ಟೇ ಕನೆಕ್ಟೆಡ್. ಆದ್ರೆ ನಾವು ಯಾವಾಗಲೂ ಸಂಬಂಧಗಳನ್ನು ನಾವು ಬೆಳೆಸಿಕೊಂಡು ಇರಬೇಕು, ಸಂಬಂಧಗಳ ಬಗ್ಗೆ ಅಸಡ್ಡೆ ಮಾಡಬಾರದು ಎಂಬುದಾಗಿ. ಓಕೆ, ಸ್ಟೇ ಪಾಸಿಟಿವ್ ಅಂಡ್ ಪ್ರೊಡಕ್ಟಿವ್. ಯಾವಾಗಲೂ ಸಕಾರಾತ್ಮಕವಾಗಿ ಇರಬೇಕು, ನಾವು ಕಾರ್ಯಚಕಿತರಾಗಿರಬೇಕೆಂಬುದಾಗಿ ನೋಡುತ್ತೇವೆ. ಅಂಡ್ ಕೀಪ್ ಅವೇ ನೆಗೆಟಿವಿಟಿ, ನಕಾರಾತ್ಮಕ ಸಂಗತಿ. ಸೀಕ್ ಹೆಲ್ಪ್. ಸಹಾಯ ಬೇಡುವವರಾಗಿರಬೇಕು. ಸುಮ್ಮನೆ ನಾವು ಹೊರಗಬಾರದು. ನಾವು ಸಹಾಯ ಬೇಕಾದರೆ ವಿ ನೀಡ್ ಟು ಆಸ್ಕ್ ಫಾರ್ ಹೆಲ್ಪ್. ಇದು ಬಹಳ ಮುಖ್ಯ ನೋಡಿ. ಕೆಲವು ಸಾರಿ ನಾವು ಮುಜುಗರ, ನಮಗೆ ಇತರರಿಗೆ ಸಹಾಯ ಮಾಡಲು ಸಿದ್ಧರಾಗಿರ್ತೇವೆ, ಇತರರಿಂದ ಸಹಾಯ ಬೇಡಲು ನಾವು ಇಷ್ಟಪಡೋದಿಲ್ಲ ಕೆಲವು ಸಾರಿ. ಯಾಕಂದ್ರೆ ಅದು ನಮ್ಮಲ್ಲಿ ಬಹಳ ಒಂದು ಸ್ವಾರ್ಥತೆ ಇದೆ, ನಾವು ಅಹಂ ಇದೆ ಕೆಲವು ಸಾರಿ. ಅದಲ್ಲ, ಆದ್ರೆ ನಾವು ಒಬ್ಬಂಟಿಗರಾಗಿ ನಾವು ದುಃಖಕ್ಕೆ ಒಳಗಾಗಬಾರದು. ವಿ ನೀಡ್ ಟು ಬಿ ವಿಲ್ಲಿಂಗ್ ಟು ಸೀಕ್ ಹೆಲ್ಪ್. ದೇವರ ರಾಜ್ಯ, ದೇವರ ಕುಟುಂಬ ಎಂಬುದಾಗಿ ನೋಡುವಾಗ ಪರಸ್ಪರ ಸಹಾಯ ನಮಗೆ ಬೇಕೇ ಬೇಕು ಎಂಬುದಾಗಿ ನಾವು ಮನದಟ್ಟು ಮಾಡಿಕೊಂಡು ಜೀವಿಸಬೇಕು. ಕಡೆದಾಗಿ ನೋಡುವಾಗ ದೇವರಲ್ಲಿ ನಂಬಿಕೆ. ನಿಜ ನಂಬಿಕೆ, ಈಗ ಅದರ ಬಗ್ಗೆ ಮಾತಾಡ್ಲಿಕ್ಕಿದ್ದೇವೆ. ನಾವು ದೇವರಲ್ಲಿ ನಂಬಿಕೆ ಇಟ್ಟು ನಾವು ಜೀವಿಸುವಂತದ್ದು, ಹೌದಲ್ವಾ? ಟ್ರಸ್ಟ್ ಗಾಡ್ ಇನ್ ದ ಸ್ಟ್ರಾಂಗ್. ಆ ಒಂದು ಬಿರುಗಾಳಿಯಲ್ಲಿ ನಾವು ದೇವರಲ್ಲಿ ನಂಬಿಕೆ ಇಟ್ಟು ಮುನ್ಸಾಗುತ್ತಾ ಇದ್ದೇವೆ. ಆ ನಂಬಿಕೆ ನಮ್ಮನ್ನು ಇಲ್ಲಿಯವರೆಗೆ ನಡೆಸಿಕೊಂಡು ಬಂದಿದೆ. ಕಳೆದ ವರ್ಷ ಮಾರ್ಚ್ ತಿಂಗಳಿಂದ ಇಲ್ಲಿಯವರೆಗೆ ನಾವು ಇಂದು ಉಳಿದಿರುವುದಾದರೆ ಅದು ದೇವರ ಕೃಪೆ ಮತ್ತು ನಾವು ದೇವರಲ್ಲಿ ಇರಿಸಿದಂತ ನಂಬಿಕೆ ಎಂಬುದಾಗಿ ನೋಡುತ್ತಾ ಇದ್ದೇವೆ. ರೆಸಿಲಿಯನ್ಸ್ ಇಸ್ ದ ಅಬಿಲಿಟಿ ಟು ಥ್ರೈವ್ ಅಂಡ್ ಲೈಫ್ ಇಸ್ ಸ್ಟಿಲ್ ಡಿಫಿಕಲ್ಟ್. ಪುಟಿದೇಳುವುದು ಅಂದರೆ ಏನು? ನಾವು ಜೀವನ, ನಮ್ಮ ಸುತ್ತಲ ಸ್ಥಿತಿಗತಿಗಳು ಹಾಗೆ ಇದ್ದರೂ ಸಹ ನಾವು ಬೆಳೆಯಬೇಕು, ನಾವು ಮುನ್ಸಾಗಬೇಕು. ಅದಲ್ಲ, ನಾವು ಮುನ್ಸಾಗಬೇಕು. ನೋಡಿ, ಈ ರೀತಿಯಲ್ಲಿ ನಾವು ನೋಡುವಾಗ ಕೆಲವು ಸಾರಿ ನಮ್ಮ ಒಂದು BBMP ಅವರು ಸಿಮೆಂಟ್ ರೋಡ್ ಹಾಕಿರ್ತಾರೆ. ರೋಡ್ ಹಾಕಿದ್ರು ಸಹ ಆ ಒಂದು ರೋಡಿನ ಒಳಗಿಂದ ಆ ಒಂದು ಸಿಮೆಂಟ್ ತಾರ್ ಹಾಕಿದ್ದಾರೆ, ಅದರೊಳಗಡೆಯಿಂದ ಕೆಲವು ಸಾರಿ ಚಿಗುರು ಬರುವಂತದನ್ನು ನೋಡ್ತೇವೆ ಕೆಲವು ಸಾರಿ. ಅದಲ್ಲ, ಇದೇ ರೀತಿಯಲ್ಲಿ ನಾವು ನೋಡುವಾಗ ನಮ್ಮ ಜೀವಿತದಲ್ಲಿ ನಮ್ಮನ್ನು ಮುಚ್ಚಿ ಹಾಕಲು, ನಮ್ಮನ್ನು ತಳ್ಳಿ ಬಿಡಲು ನಮ್ಮ ಸುತ್ತಲೂ ಬಿಕ್ಕಟ್ಟಿನ ಪರಿಸ್ಥಿತಿಗಳು ಬರಬಹುದು. ಆದರೆ ಈ ಒಂದು ಸಸಿಯೋಪಾದಿಯಲ್ಲಿ ನಾವು ಪುಟಿದೇಳಬೇಕು. ಇದು ಸಾಧ್ಯ ಎಂಬುದಾಗಿ ನೋಡ್ತೇವೆ. ಈಗ ನಾವು ಸ್ಕ್ರೀನ್ ಶೇರ್ ಮಾಡುವುದನ್ನು ಸ್ಟಾಪ್ ಮಾಡಿ ಮುಂದೆ ಒಂದು ನಿಮಿಷ. ಐ ವಾಂಟ್ ಟು ಶೋ ಸಮಥಿಂಗ್. ಇದನ್ನ ಈಗಲೇ ಅಲ್ಲ, ನಂತರ ಇದನ್ನು ರೆಡಿ ಮಾಡಿ ಇಟ್ಟು ನಾನು ನಂತರ ಸ್ಕ್ರೀನ್ ಸ್ಟಾಪ್ ಮಾಡ್ತೇನೆ ಈ ಸದ್ಯಕ್ಕೆ. ಆಯ್ತು. ಸೊ ಹಾಗಾದ್ರೆ ಬಿಕ್ಕಟ್ಟು ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಬಿಕ್ಕಟ್ಟು ಯಾರಿಗಿಲ್ಲ ಅಂದ್ರೆ ಮರಣ ಹೊಂದಿದ ವ್ಯಕ್ತಿಗೆ ಮಾತ್ರ ಬಿಕ್ಕಟ್ಟು ಇಲ್ಲ ಎಂಬುದಾಗಿ ನೋಡ್ತೇವೆ. Only a dead person has no more crisis situation. He doesn't have to manage crisis because, right, there is no crisis for him. ಇನ್ನು ಆತನಿಗೆ ಎಷ್ಟು ಮಾತ್ರಕ್ಕೂ ಅಲ್ಲಿ ಬಿಕ್ಕಟ್ಟು ಎನ್ನುವಂಥದ್ದೇ ಇಲ್ಲ ಎಂಬುದಾಗಿ ನೋಡ್ತೇವೆ. ಆದ್ರೆ ನಾವು ನಿತ್ಯತ್ವದ ಈಚೆ ಕಡೆ ಜೀವಿಸ್ತಾ ಇದ್ದೇವೆ. we are living on this side of eternity. ಆ ಒಂದು ನಿತ್ಯತ್ವವನ್ನು ಮುಟ್ಟುವ ತನಕ ನಮಗೆ ಬಿಕ್ಕಟ್ಟು ಇರುತ್ತದೆ. ಯಾಕೆ ಎಂಬುದಾಗಿ ಹೇಳುವಾಗ ಸ್ವಾಮಿಯೇ ಹೇಳಿದಂತ ಮಾತು ನಾವಾಗಲೇ ನೋಡಿದ್ದೇವೆ. ಯೋಹಾನ 16:33 ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯದಿಂದಿರಿ, ಯಾಕೆಂದ್ರೆ ನಾನು ಲೋಕವನ್ನು ಜಯಿಸಿದ್ದೇನೆ. ನೀವು ಸಹ ಜಯಶಾಲಿಗಳಾಗಿ ಸ್ಥಿತಿಗತಿಗಳನ್ನು ಎದುರಿಸುತ್ತೀರಿ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದ್ರೆ ಹೇಗೆ ನಾವು ಈ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿಗಳನ್ನು ನಿಭಾಯಿಸಿಕೊಂಡು ಮುನ್ಸಾಗಲು ಸಾಧ್ಯ? ಹೌ ಕ್ಯಾನ್ ಐ ಮ್ಯಾನೇಜ್ ಕ್ರೈಸಿಸ್? ಹೌ ಕ್ಯಾನ್ ಐ ಅವಾಯ್ಡ್ ಕ್ರೈಸಿಸ್? ಅಲ್ಲ, ಇಲ್ಲಿ ನಾನು ಒಂದು ಬಿಕ್ಕಟ್ಟನ್ನು ನಿರ್ನಾಮ ಮಾಡುವಂತದ್ದು, ಸದೆ ಬಡಿಯುವಂತದ್ದಲ್ಲ, ಬದಲಾಗಿ ನಾನು ಬಿಕ್ಕಟ್ಟನ್ನು ನಿರ್ವಹಣೆ ಮಾಡುವವನಾಗಿದ್ದೇನೆ. ಬಿಕ್ಕಟ್ಟಿನ ಸ್ಥಿತಿಗತಿಗಳನ್ನು ನಾವು ಹತೋಟಿಗೆ ತೆಗೆದುಕೊಳ್ತೇವೆ. ವಿ ನೀಡ್ ಟು ಟೇಕ್ ಕಂಟ್ರೋಲ್ ಆಫ್ ಕ್ರೈಸಿಸ್ ಸಿಚುವೇಶನ್ಸ್. ಅದನ್ನು ನಿಭಾಯಿಸಿಕೊಂಡು ಮುನ್ಸಾಗಬೇಕು ಎಂಬುದಾಗಿ ನೋಡುತ್ತೇವೆ. ಉದಾಹರಣೆಗಳನ್ನು ನೋಡಿದ್ದೇವೆ. ದಾವೀದನು ನಿಭಾಯಿಸಿಕೊಂಡು ಮುನ್ಸಾಗಿದನು, ಯೋಸೇಫನು ನಿಭಾಯಿಸಿಕೊಂಡು ಮುನ್ಸಾಗಿದನು,
ಮೋಶೆಯ ನಾಯಕತ್ವದಲ್ಲಿ ಅನೇಕ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಬಿಕ್ಕಟ್ಟು ಯಾಕೆ ಎಂಬುದಾಗಿ ನೋಡುವಾಗ ಜನರು ಗುಡುಗುಟ್ಟುತ್ತಾ ಇದ್ದಾರೆ, ನೀರು ಬೇಕಂತ ಇದ್ದಾರೆ, ನೀರು ಸಿಕ್ಕರೆ ಅದು ಕಹಿ ಅಂತ ಇದ್ದಾರೆ, ಊಟ ಸಿಕ್ಕರೆ ಮನ್ನ ಸಿಕ್ಕರೆ ಊಟ ಇಲ್ಲ ಅಂತಾರೆ, ಮನ್ನ ಕೊಟ್ಟರೆ ಮಾಂಸ ಬೇಕಂತ ಇದ್ದಾರೆ. ನೋಡುವಾಗ ಪದೇ ಪದೇ ಅನುದಿನ ಅನುಕ್ಷಣ ಬಿಕ್ಕಟ್ಟಿನ ಪರಿಸ್ಥಿತಿಗಳನ್ನು ಮೋಶೆ ಎದುರಿಸಬೇಕಾಯಿತು. 40 ವರ್ಷಗಳು ಆತನು ಬೇಸತ್ತು ಹೋದನು. ಆದರೂ ಸಹ ನೋಡುವಾಗ ಆತನು ಹಿಂಜರಿದು ಹೋಗಲಿಲ್ಲ. ಬದಲಾಗಿ ಆತನು ಅವರನ್ನು 40 ವರ್ಷಗಳ ಕಾಲ ಅರಣ್ಯದಲ್ಲಿ ನಡೆಸಿಕೊಂಡೇ ಹೋದನು ಎಂಬುದಾಗಿ ನೋಡುತ್ತೇವೆ. ಹಾಗಾದರೆ ಹೇಗೆ ನಾವು ಈ ಒಂದು ಬಿಕ್ಕಟ್ಟು ನಮ್ಮನ್ನು ತಾಕುವಾಗ, when crisis hits us, ನಮ್ಮ ಬಹಳ ಸರ್ವಸಾಧಾರಣವಾದ ಒಂದು ಪ್ರತಿಕ್ರಿಯೆ ಏನೆಂದರೆ ಭಯ. Fear is the very natural response when we are stuck with a crisis. ಆ ಒಂದು ಬಿಕ್ಕಟ್ಟು ನಮ್ಮನ್ನು ಬಡಿಯುವಾಗ ತಕ್ಷಣ ನಮಗೆ ಭಯ ನಮ್ಮಲ್ಲಿ ಸೇರಿಕೊಳ್ಳುತ್ತೆ. ಭಯ ಯಾಕೆ ಎಂಬುದಾಗಿ ನೋಡುವಾಗ ನಾವು ಭಯ ಪಡುವಂತ ಕಾರಣವಿಲ್ಲ. ಯಾಕೆ? ಒಂದು ಸಂಗತಿ ಸತ್ಯ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಕೆಲವು ಸಾರಿ ಹೇಳ್ತಾರೆ ಜನರು, ನಾವು ನೋಡಿಪ್ಪ, ನಾವು ಓಕೆ ದೇವರ ಮಕ್ಕಳು, ನಾವು ನಮಗೆ ಇದು ಬರೋದಿಲ್ಲ, ನಮಗೆ ಕರೋನಾ ಬರೋದಿಲ್ಲ, ಈ ರೀತಿಯಲ್ಲಿ ಪ್ರಸಂಗಗಳನ್ನು ಅನೇಕರು ಮಾಡ್ತಾ ಇದ್ದಾರೆ, ನಿಜ. ಆದ್ರೆ ಒಂದು ಸಂಗತಿ ಸತ್ಯ, ನಮಗೆ ಲೋಕದಲ್ಲಿ ಸಂಕಟಗಳು ನೋವುಗಳು ಬರುವುದುಂಟು, ಆದರೆ ನಾವು ಒಬ್ಬಂಟಿಗರಾಗಿ ಇದನ್ನು ಎದುರಿಸುತ್ತಾ ಇಲ್ಲ. ದ ಡಿಫರೆನ್ಸ್ ಬಿಟ್ವೀನ್ ಅಸ್ ಅಂಡ್ ಅದರ್ಸ್, ನಮಗೂ ಇತರರಿಗಿರುವಂತ ವ್ಯತ್ಯಾಸ, ನಾವು ನಂಬಿರುವಂತ ದೇವರು ಯಾರು? ವೈಯಕ್ತಿಕ ದೇವರಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆ. ವಿ ಹ್ಯಾವ್ ಬಿಲೀವ್ಡ್ ಇನ್ ಎ ಪರ್ಸನಲ್ ಗಾಡ್. ವೈಯಕ್ತಿಕ ದೇವರು. ಈ ದೇವರು ಯಾರು ಎಂಬುದಾಗಿ ನೋಡುವಾಗ ಸ್ವಾಮಿ ತಾನೇ ಹೇಳುವಂತ ಮಾತು ಯೋಹಾನ 14:16 ನಾನು ತಂದೆಯನ್ನು ಬೇಡಿಕೊಳ್ಳುವೆನು, ಆತ ನಿಮಗೋಸ್ಕರ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತಾನೆ. ಬೇರೊಬ್ಬ ಸಹಾಯಕನು ಮೂಲ ಭಾಷೆಯಾದ ಗ್ರೀಕ್ ಭಾಷೆಯಲ್ಲಿ ಉಪಯೋಗಿಸಲ್ಪಟ್ಟ ಪದ ಪ್ಯಾರಾಕ್ಲೇಟಸ್ ಎಂಬುದಾಗಿ. ಪ್ಯಾರಾಕ್ಲೇಟಸ್ ಅಂದ್ರೆ ಈ ಮಾತಿನ ಅರ್ಥ ಬದಿಯಲ್ಲಿ ಇರಲು ಕಳುಹಿಸಲ್ಪಟ್ಟಂತ ವ್ಯಕ್ತಿ ಎಂಬುದಾಗಿ. ಬದಿಯಲ್ಲಿ ಇರಲು ಕಳುಹಿಸಲ್ಪಟ್ಟಂತ ವ್ಯಕ್ತಿ. Paracletus means one who has been sent to be beside us. ನಾನಿಲ್ಲಿ ನಿಂತಿದ್ದೇನೆ ಅಂದರೆ ನನ್ನ ಬದಿಯಲ್ಲಿ, ನನ್ನ ಪಕ್ಕದಲ್ಲಿ ಇರಲು ಕಳುಹಿಸಲ್ಪಟ್ಟಂತ ವ್ಯಕ್ತಿ ಪರಿಶುದ್ಧಾತ್ಮನಾಗಿದ್ದಾನೆ. ಯೇಸು ಸ್ವಾಮಿ ತಾನೇ ತನ್ನ ಶಿಷ್ಯರ ಬದಿಯಲ್ಲಿ 3.5 ವರ್ಷಗಳ ಕಾಲ ಇದ್ದನು. ಈಗ ಆತನು ಹೋಗಬೇಕು, ಹೋಗುವ ಒಂದು ವಿಷಯವನ್ನು ಅವರು ಕೇಳುವಾಗ ಅವರು ದುಃಖಕ್ರಾಂತರಾದರು, ನಿಜ. ಆದರೆ ಸ್ವಾಮಿ ಹೇಳುವಂತ ಮಾತು, ನಾನು ಹೋಗುತ್ತೇನೆ, ಆದರೆ ನಿಮಗೆ ಬೇರೊಬ್ಬ ಸಹಾಯಕನನ್ನು, ಮತ್ತೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ. ಹಾಗಾದ್ರೆ ನಾವು ಸಂದಿಗ್ಧ ಪರಿಸ್ಥಿತಿಗಳನ್ನು, ಬಿಕ್ಕಟ್ಟಿನ ಪರಿಸ್ಥಿತಿಗಳನ್ನು ಎದುರಿಸುವಾಗ ನಾವು ಅಂಜೆ ಕಾರಣವಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ನಮ್ಮ ಬದಿಯಲ್ಲಿ ಅಥವಾ ನಮಗೆ ಅಂಟಿಕೊಂಡು ಪರಿಶುದ್ಧಾತ್ಮ ದೇವರು ಇದ್ದಾನೆ. We have the Holy Spirit of God sticking close to us, closer than a brother. ಅಣ್ಣನಿಗಿಂತಲೂ, ಒಬ್ಬ ಸಹೋದರನಿಗಿಂತಲೂ, ಒಬ್ಬ ಮಿತ್ರನಿಗಿಂತಲೂ ನಮ್ಮನ್ನು ಅಂಟಿಕೊಂಡು ಇರುವಂತ ದೇವರು ತಾನೇ ಇದ್ದಾನೆ. ತ್ರಿತ್ವದಲ್ಲಿ 3ನೇ ವ್ಯಕ್ತಿ, the third person in the Trinity has been promised to be beside us. ನಮ್ಮ ಬದಿಯಲ್ಲಿ ನಮಗೆ ಅಂಟಿಕೊಂಡು ಇದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಹೌದು, 2 ತಿಮೋಥ 1:17 ನೋಡುತ್ತೇವೆ, ದೇವರು ತಾನು ನಮಗೆ ಕೊಟ್ಟಂತ ಆತ್ಮನು ಭಯದ ಆತ್ಮನವಲ್ಲ, ಬದಲಾಗಿ ಧೈರ್ಯದ ಆತ್ಮನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. For God has not given us the spirit of fear, but of love and of power and of sound mind. ಪ್ರೀತಿ, ಸತ್ಯತೆ ಮತ್ತು ಧೈರ್ಯದ ಆತ್ಮನ ನಮಗೆ ಆತನು ಕೊಟ್ಟಿದ್ದಾನೆ. ಹೌದು, ನಾವು ನೋಡಿಕೊಂಡು ಹೋಗುವಾಗ ಯೇಸು ಸ್ವಾಮಿ ತಾನೇ ನಮಗೆ ಸಮಾಧಾನವನ್ನು ಆತನು ವಾಗ್ದಾನ ಮಾಡಿದ್ದಾನೆ. ದುಃಖಕ್ರಾಂತರಾಗಿ ಅಲ್ಲಿ ನೋಡುವಾಗ ಯೇಸು ಸ್ವಾಮಿ ತಾನೇ ಆತನು ಪುನರುತ್ಥಾನನಾಗಿ ಒಂದು ಸಮಾಧಿಯಿಂದ ಎದ್ದಿದ್ದಾನೆ, ನಿಜ. ನಾನು ಯಾವಾಗಲೂ ಹೇಳ್ತೇನೆ, ಒಂದು ಸಮಾಧಿಯಿಂದ ಆತನು ಎದ್ದನು, ನಿಜ. ಆದ್ರೆ ಮತ್ತೊಂದು ಸಮಾಧಿಯನ್ನು ಆತನು ಪ್ರವೇಶಿಸ್ತೇನೆ ಎಂಬುದಾಗಿ. ಆಗ ಹೇಳುವಾಗ ಎಲ್ಲರೂ ಕಣ್ಬಿಟ್ಟು ನೋಡ್ತಾರೆ, ಏನಿದ್ರ ಅರ್ಥ ಎಂಬುದಾಗಿ. ನಾನು ಶಿಷ್ಯರು ತಾನೇ ಭಯಕ್ರಾಂತರಾಗಿ ಕಿಟಕಿ ಬಾಗಿಲುಗಳನ್ನು ಮುಚ್ಚಿಕೊಂಡು ಕೋಣೆಯಲ್ಲಿ ಕುಳಿತಿದ್ದಾರೆ.
ಆ ಒಂದು ಕೋಣೆ ಅದು ಸಮಾಧಿಗೆ ನಾನು ಹೋಲಿಸ್ತೇನೆ. ಈತನು ಸಮಾಧಿಯಿಂದ ಎದ್ದಿದ್ದಾನೆ, ಆದರೆ ಅವರಾದರೂ ಸಮಾಧಿ ಸೇರಿದ್ದಾರೆ. ಜೀವವಿದ್ದರೂ ಜೀವವಿಲ್ಲದವರಂತೆ ಅವರು ಸಮಾಧಿ ಸೇರಿದ್ದಾರೆ. ಆಗ ಸ್ವಾಮಿ ತಾನೇ ಆತನು ಬಂದು ಅವರ ಮಧ್ಯದಲ್ಲಿ ನಿಂತುಕೊಂಡು ಹೇಳುವಂತ ಮಾತು, ನಿಮಗೆ ಸಮಾಧಾನವಾಗಲಿ, ನಿಮಗೆ ಸಮಾಧಾನವಾಗಲಿ. ಹೌದು, ನಾವು ಆರಾಧಿಸುವಂತ ದೇವರು ಯಾರು? ನಮ್ಮ ಜೊತೆಯಲ್ಲಿ ನಮಗೆ ಅಂಟಿಕೊಂಡು ನಮ್ಮ ಸ್ಥಿತಿಗತಿಗಳ ಮಧ್ಯದಲ್ಲಿ ಆತನು ಇದ್ದಾನೆ. ಆತನ ಪ್ರಸನ್ನತೆ ನಮ್ಮನ್ನು ಆವರಿಸಿ ನಮ್ಮ ಜೊತೆಯಲ್ಲಿ ಆತನು ನಮ್ಮನ್ನು ಮುನ್ನಡೆಸುತ್ತಾನೆ ಎಂಬ ಧೈರ್ಯದಿಂದ ನಾವು ಜೀವಿಸಬೇಕು. We need to live with that courage that we have a God who will not abandon us, rather who will stick close to us. ನಮಗೆ ಅಂಟಿಕೊಂಡು ಆತ್ಮನು ಇದ್ದಾನೆ ಎಂಬುದಾಗಿ. ಹೌದು, ಈ ಒಂದು ಸಂದಿಗ್ಧ ಪರಿಸ್ಥಿತಿ, ಬಿಕ್ಕಟ್ಟಿನ ಪರಿಸ್ಥಿತಿ ಹೇಗೆ ನಿಭಾಯಿಸೋಣ? ಮೊದಲನೇದಾಗಿ ಆತ್ಮನು ನಮ್ಮ ಜೊತೆಯಲ್ಲಿ ಇದ್ದಾನೆ. He is a Paracletus. ಆತನ ಹೆಸರು Paracletus. ಈ ಮಾತಿನ ಅರ್ಥ ನಮ್ಮ ಬದಿಯಲ್ಲಿ, ನಮ್ಮ ಜೊತೆಯಲ್ಲಿ ಇರಲು ಕಳಿಸಲ್ಪಟ್ಟಂತ ವ್ಯಕ್ತಿ ಎಂಬುದಾಗಿ ಹೇಳಿದೆ ನಾನು. ಎರಡನೇದಾಗಿ ಆಳವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಿಜ, ಪ್ರಾರ್ಥನೆಯಿಂದಲೇ ನಾವೆಲ್ಲವನ್ನು ಜಯಿಸಲು ಸಾಧ್ಯ. Prayer is the only thing that can overcome anything ಎಂಬುದಾಗಿ ಹೇಳುತ್ತೇನೆ. ಪ್ರಾರ್ಥನೆ ಮಾತ್ರ ಏನನ್ನಾದರೂ ಎದುರಿಸಲು ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಹೌದು, ಅಪೊಸ್ತಲರ ಕಾರ್ಯ ಪುಸ್ತಕ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಪೇತ್ರ ಯೋಹಾನರನ್ನು ಬೆದರಿಸಿ ಗದರಿಸಿ ಈ ನಾಮದಲ್ಲಿ ನೀವು ಮಾತನಾಡಬಾರದು ಎಂಬುದಾಗಿ ಧರ್ಮಾಧಿಕಾರಿಗಳು ಹೇಳಿ ಕಳಿಸಿದ ನಂತರ ಅವರು ನೇರವಾಗಿ ಸಭೆಯ ಕುಟುಂಬಕ್ಕೆ ಹೋಗುತ್ತಾರೆ. ಅಲ್ಲಿ ಅವರು ಏನು ಮಾಡಿದರು? 4:24 ವಾಕ್ಯ ಹೇಳುತ್ತದೆ, ಅವರೆಲ್ಲರೂ ಏಕ ಮನಸ್ಸಿನಿಂದ ಗಟ್ಟಿಯಾಗಿ ಒಟ್ಟಾಗಿ ಪ್ರಾರ್ಥನೆ ಮಾಡಿದರು ಎಂಬುದಾಗಿ ಹೇಳುತ್ತೆ. ಹೌದು, ನಾವು ನೋಡುವಾಗ ಪ್ರಾರ್ಥನೆ ಬರೀ ಏಕಾಂಗಿಯಾಗಿ ಮಾಡುವಂಥದ್ದಲ್ಲ, ಬದಲಾಗಿ ಗುಂಪು ಕೂಡಿಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ನಾವು ಈ ಒಂದು ಬಿಕ್ಕಟ್ಟನ್ನು ನಿಭಾಯಿಸಲು ಶಕ್ತರಾಗುತ್ತೆ. When we pray, we are empowered to manage crisis. ಈ ಪ್ರಾರ್ಥನೆ ನಾವು ಒಬ್ಬಂಟಿಗರಾಗಲ್ಲ, ಇತರರ ಸಂಗಡ. ಈಗ ನಾವು ವಾಟ್ಸಪ್ ಕಾಲ್ ನಲ್ಲಿ ಮಾಡ್ತೇವೆ, ಝೂಮ್ ಕಾಲ್ ನಲ್ಲಿ ಮಾಡ್ತೇವೆ, ಕಾನ್ಫರೆನ್ಸ್ ಕಾಲ್ ನಲ್ಲಿ ಮಾಡ್ತೇವೆ. ಯಾಕೆ ಎಂಬುದಾಗಿ ನೋಡುವಾಗ ನಾವಾಗಲೇ ಹೇಳಿದ ಹಾಗೆ ನಮಗೆ ಒಬ್ಬರಿಗೊಬ್ಬರು ಸಹಾಯ ಬೇಕಾಗಿದೆ. We need. ಮೂರನೇದಾಗಿ ನಾವು ಮಾಡುವಂತಹ ವಿಷಯ ಏನೆಂದರೆ, we need to immerse ourselves in God's word. ದೇವರ ವಾಕ್ಯದಲ್ಲಿ ನಾವು ಮುಳುಗಬೇಕು. We need to immerse. ದೇವರ ವಾಕ್ಯದಲ್ಲಿ ಮುಳುಗಬೇಕು. ದೇವರ ವಾಕ್ಯವನ್ನು ಅರಿಕೆ ಮಾಡಬೇಕು. ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕು. ಇದೆಲ್ಲ ಸರಳವಾದಂತಹ ಸತ್ಯಗಳೇ, ನಿಜ. ಅದನ್ನು ನೋಡುವಾಗ ನೋಡುತ್ತೇವೆ, ಕೀರ್ತನೆ 119, 105 ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ, ನನ್ನ ದಾರಿಗೆ ಬೆಳಕಾಗಿದೆ. ಯಾಕೆ? ಸಂದಿಗ್ಧ ಪರಿಸ್ಥಿತಿ, ಬಿಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಮಗೆ ಬೆಳಕನ್ನು ಚೆಲ್ಲುವಂತದ್ದು ದೇವರ ವಾಕ್ಯವಾಗಿದೆ. ನಮಗೆ ಮಾರ್ಗದರ್ಶನ ಕೊಡುವಂತದ್ದು ದೇವರ ವಾಕ್ಯವಾಗಿದೆ. ನಮಗೆ ಸಮಾಲೋಚನೆ ಕೊಡುವಂತದ್ದು ದೇವರ ವಾಕ್ಯವಾಗಿದೆ. It is God's word which shall give light and direction and even counsel. ಸಮಾಲೋಚನೆ ನಮಗೆ ದೇವರ ವಾಕ್ಯ ಕೊಡುವಂತದ್ದಾಗಿದೆ. ಅದಕ್ಕಾಗಿ ಅದೇ ಕೀರ್ತನೆಯಲ್ಲಿ ನೋಡ್ತೇವೆ, ಕೀರ್ತನೆ 119, 15, 16 ಐ ಮೆಡಿಟೇಟ್ ಆನ್ ಯುವರ್ ವರ್ಡ್. ಅದಕ್ಕಾಗಿ ನಿನ್ನ ವಾಕ್ಯವನ್ನು ನಾನು ಹಗಲಿರಲು ಧ್ಯಾನಿಸುತ್ತೇನೆ. ಹೌದು, ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ಈಗ ನಮಗೆ ಬರೀ ಓದುವುದು ಮಾತ್ರವಲ್ಲ, ಕೇಳಿಸಿಕೊಳ್ಳುವಂತದ್ದಿದೆ. ಮಾಧ್ಯಮ ಸಾಫ್ಟ್ವೇರ್ ನಮ್ಮ ಫೋನ್ ನಲ್ಲಿ ಇಟ್ಕೊಂಡ್ರೆ ನಾವು ಆಡಿಯೋ ಬೈಬಲ್ ಎಂಬುದಾಗಿ ಹೇಳ್ತೇವೆ. ಓಕೆ, ಪ್ರತಿ ರಾತ್ರಿ ನಾನು ಸುಮಾರು 1 ಗಂಟೆ 10 ಗಂಟೆಯಿಂದ 11 ಗಂಟೆವರೆಗೆ ವಾಕ್ ಹೋಗುತ್ತೇನೆ. ನಮ್ಮ ಒಂದು ದೊಡ್ಡ ಕ್ಯಾಂಪಸ್ ಉಂಟು ಕಾಲೇಜಲ್ಲಿ, ನಡೆದು ಹೋಗುವಾಗ ಅದು ಪ್ರೇಯರ್ ವಾಕ್ ನಾನು ಹೋಗುವಂತಹದ್ದು. ಆಗ ದೇವರ ವಾಕ್ಯವನ್ನು ಸಹ ಒಂದು ಕೇಳಿಸಿಕೊಳ್ಳುವುದರ ಮೂಲಕವಾಗಿ ನಾವು ದೇವರ ವಾಕ್ಯ ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದ ಅಂತರಾಳದಲ್ಲಿ ಬೇರೂರಿದಾಗ ಅದು ಕಾರ್ಯ ಸಾಧಕವಾಗುತ್ತದೆ. When the word of God goes deeper, then it shall bear fruit. ಇದು ಆ ಒಂದು ನಾನು ಆಗಲೇ ತೋರಿಸಿದ ಚಿತ್ರದೋಪಾದಲ್ಲಿ ರೋಡಿನಲ್ಲಿ ಆ ಒಂದು ಸಸಿ
ಅದು ಪುಟಿದೇಳುವಂತೆ ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯಸಾಧಕವಾಗುವಾಗ ನಾವು ಎಂಥ ಪರಿಸ್ಥಿತಿ ಬಂದರೂ, ಬಿಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಾವು ಪುಟಿದೇಳಲು ಸಾಧ್ಯವಾಗುತ್ತದೆ. ಮೊದಲನೇದಾಗಿ ಭಯಕ್ಕೆ ನಾವು ದಾಸರಾಗಿರಬಾರದು. ನೋ ಲಾಂಗರ್ ಸ್ಲೇವ್ ಟು ಫಿಯರ್. ನಾನು ಭಯಕ್ಕೆ ದಾಸಳಲ್ಲ. ಯಾಕೆ? ನಾನು ದೇವರ ಮಗುವಾಗಿದ್ದೇನೆ. ಯಾಕೆ? ನಾನು ಈ ಜೀವಿತದ ಒಂದು ಆಗು ಹೋಗುಗಳನ್ನು, ಬಿಕ್ಕಟ್ಟಿನ ಪರಿಸ್ಥಿತಿಗಳನ್ನು ಒಬ್ಬಂಟಿಗನಾಗಿ ಎದುರಿಸುತ್ತಾ ಇಲ್ಲ. ಬದಲಾಗಿ ನನ್ನ ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ. ದಾನಿಯೇಲನನ್ನು ಉದ್ದೇಶಿಸಿ ಅರಸನು ಕೇಳ್ತಾ ಇದ್ದಾನೆ, ದಾನಿಯೇಲನೇ ನೀನು ಇದೆಯೋ ಎಂಬುದಾಗಿ ಹೇಳುವಾಗ, ಅರಸನೇ ಚಿರಂಜೀವಿಯಾಗಿರು. ನಾನು ಆರಾಧಿಸುವಂತ ದೇವರು, ನಾನು ಸೇವಿಸುವಂತ ದೇವರು ಸಿಂಹದ ದೇವದೂತನನ್ನು ಕಳುಹಿಸಿ ಸಿಂಹದ ಬಾಯನ್ನು ಕಟ್ಟಿ ಬಿಟ್ಟಿದ್ದಾರೆ. ಅದಲ್ವಾ ನಾವು ಆರಾಧಿಸುವಂತ ದೇವರು ಯಾರು? ಉರಿಯುವ ಪೊದೆ ಉರಿಯುತ್ತಾ ಇದೆ, ಅದರ ದೇವದೂತನಲ್ಲಿ ಇಳಿದು ಬಂದನು. ಆ ಪೊದೆ ದಹಿಸಿ ಹೋಗದಂತೆ ಅದನ್ನು ನಿಲ್ಲಿಸಿದನು. ಹೌದು, ಬಿಕ್ಕಟ್ಟಿನ ಪರಿಸ್ಥಿತಿಗಳು ನಮ್ಮ ಮೇಲೆ ಬೀಳುತ್ತವೆ, ಆದರೆ ಅದು ನಮ್ಮನ್ನು ಸದೆಬಡಿಯಲಾರವು, ಆದರೆ ಅದನ್ನು ನಮ್ಮನ್ನು ಧ್ವಂಸ ಮಾಡಲಾರವು, ಅದು ಎಂದಿಗೂ ನಮ್ಮನ್ನು ಹಾಳು ಮಾಡಲಾರವು. ಯಾಕೆಂದರೆ ನಮ್ಮ ದೇವರು ನಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ. ಉರಿಯುವ ಅವಿಗಿಯಲ್ಲಿ ಶಾಡ್ರಕ್, ಮೇಷಕ, ಅಬೇದ್ನೆಗೋ ಜೊತೆಯಲ್ಲಿ ಇಳಿದು ಬಂದಂತ ದೇವರು, ಸಿಂಹದ ಗವಿಯಲ್ಲಿ ಇಳಿದು ಬಂದಂತ ದೇವರು, ಉರಿಯುವ ಪೊದೆಯಲ್ಲಿ ಇಳಿದು ಬಂದಂತ ದೇವರು ಇಳಿದು ಬರುತ್ತಾನೆ. ಯಾಕೆ? ನಮಗೆ ಅಂಟಿಕೊಂಡು ಜೀವಿಸುವಂತ ಪ್ಯಾರಾಕ್ಲೇಟಸ್ ಆತನು ಆಗಿದ್ದಾನೆ. ಹೌದು, ಮೊದಲನೇದಾಗಿ ಭಯಕ್ಕೆ ಕಾರಣವಿಲ್ಲ. ಯಾಕೆ? ನಮ್ಮ ದೇವರು ಜೊತೆಯಲ್ಲಿ ಇದ್ದಾನೆ. ಎರಡನೇದಾಗಿ ಪ್ರಾರ್ಥನೆ ಮಾಡುವುದರಿಂದ ನಾವು ಈ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿಗಳನ್ನು ನಿರ್ವಹಣೆ ಮಾಡಲು ನಾವು ಅರ್ಹರಾಗುತ್ತೇವೆ, ಸಿದ್ಧರಾಗುತ್ತೇವೆ. ಮೂರನೇದಾಗಿ ವಾಕ್ಯ 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 ನಮ್ಮ ಹೃದಯದಲ್ಲಿ ಕಾರ್ಯಸಾಧಕವಾಗುವಾಗ ಎದುರಿಸಲು ಶಕ್ತರಾಗುತ್ತೆ. ನಾಲ್ಕನೇದಾಗಿ ಕಡೆಯದಾಗಿ, ಹೌದು, ಇಲ್ಲಿಯವರೆಗೆ ನಾವು ನೋಡಿಕೊಳ್ಳುವಾಗ ನಾವು ನಮ್ಮ ವಿಷಯವಾಗಿ ಯೋಚನೆ ಮಾಡ್ತಾ ಇದ್ದೇವೆ, ಆದ್ರೆ ನಾವು ತಿಳಿದುಕೊಳ್ಳಬೇಕು, ಬಿಕ್ಕಟ್ಟಿನ ಪರಿಸ್ಥಿತಿಗಳನ್ನು ನಾವು ಮಾತ್ರ ಎದುರಿಸುತ್ತಾ ಇಲ್ಲ, ಇತರರು ಸಹ ಎದುರಿಸ್ತಾ ಇದ್ದಾರೆ ಎಂಬುದಾಗಿ. We need to understand that crisis hits not just us but others as well. ಬೇರೆಯವರನ್ನು ಸಹ ಈ ಒಂದು ಸಂದಿಗ್ಧ ಅಥವಾ ಬಿಕ್ಕಟ್ಟಿನ ಪರಿಸ್ಥಿತಿಗಳು ಬಂದು ಬಡಿಯುತ್ತವೆ. ಹೇಳದೆ ಬರೋದಿಲ್ಲ, ಬಂದು ಬಡಿಯುತ್ತವೆ, ನಿಜ. ಆದರೆ ನಾವೇನು ಮಾಡಬೇಕು? ಬೇರೆಯವರಿಗಾಗಿ ನಾವು ಕಾಳಜಿ ವಹಿಸುವಾಗ ನಾವು ಸಹ ಬಿಕ್ಕಟ್ಟನ್ನು ಎದುರಿಸಲು ಶಕ್ತಿ ಹೊಂದುತ್ತೇವೆ. ಸ್ವಹಿತವನ್ನು ಬಯಸದೆ ಪರಹಿತವನ್ನು ಬಯಸುವಂತಹದ್ದೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ, ನಿಜ. ಗಲಾತ್ಯ 6:2 ಹೇಳ್ತದೆ, ಪರಸ್ಪರ ಒಬ್ಬರ ಭಾರವನ್ನು ಒಬ್ಬರು ನೊಗವನ್ನು ಹೋರಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 2 ಕೊರಿಂಥ 8:1-5 ಓದುವಾಗ ಪೌಲನು ಮೆಕೆದೋನ್ಯ ಸಭೆಯ ಕುರಿತಾಗಿ ಹೇಳುತ್ತಾನೆ, ಅವರು ಶಕ್ತಿ ಮೀರಿ ಕೊಡು ಎಂಬುದಾಗಿ ಹೇಳುವಾಗ ನಾವು ಬಹಳ ದುಡ್ಡಿನ ವಿಷಯವಾಗಿ ಯೋಚನೆ ಮಾಡ್ತೇವೆ. ಆದ್ರೆ ಏನನ್ನು ಕೊಡೋಣ? ದುಡ್ಡು ಮಾತ್ರ ಅಲ್ಲ ಕೊಡುವಂಥದ್ದು, ನಮ್ಮ ಸಮಯವನ್ನು ಕೊಡಬಹುದು, ನಮ್ಮ ಸಲಹೆಯನ್ನು ಕೊಡಬಹುದು, ನಮ್ಮ ಸಮಾಲೋಚನೆಯನ್ನು ಕೊಡಬಹುದು. ಏನು ಒಬ್ಬರು ಯಾರಾದ್ರೂ ದುಃಖದಲ್ಲಿದ್ದರೆ ನಮ್ಮ ಎದೆಯನ್ನು ಕೊಡಬಹುದು, ನಮ್ಮ ಭುಜವನ್ನು ಕೊಡಬಹುದು. We can give our shoulder for them to fall on and cry. ದುಃಖವನ್ನು ವ್ಯಕ್ತಪಡಿಸಲು ಯಾರಾದರೂ ದುಃಖಕ್ರಾಂತರಾಗಿದ್ದರೆ ಅದನ್ನು ನಾವು ಮಾಡಬಹುದು, ಅದಲ್ವಾ? ಹಾಗಾದ್ರೆ ಏನನ್ನು ಕೊಡೋಣ? ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಯ್ಯೋ ನನ್ಗೆ ಮಾತ್ರ ನಂದೇ ಬಿಕ್ಕಟ್ಟಿನ ಪರಿಸ್ಥಿತಿ ಎಂಬುದಾಗಿ ನಾವು ತಲ್ಲೀನರಾಗಿರದೆ, ಬಹುಶಃ ನಮಗಿಂತಲೂ ಇನ್ನೂ ಬಿಕ್ಕಟ್ಟನ್ನು ಎದುರಿಸುವಂತ ವ್ಯಕ್ತಿಗಳು ಅನೇಕರಿದ್ದಾರೆ ಎಂಬುದಾಗಿ ತಿಳಿದು ಒಂದು ವೇಳೆ ಫೋನನ್ನು ತೆಗೆದುಕೊಂಡು ಅವರಿಗೆ ಕಾಲ್ ಮಾಡೋಣ, ಫೋನ್ ಮಾಡೋಣ, ಒಂದು ವೇಳೆ ವಾಟ್ಸಪ್ ಕಾಲ್ ಮಾಡೋಣ, ಅವರ ಸಂಗಡ ಮಾತನಾಡೋಣ. ಬಹುಶಃ ಅವರ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ನಮಗಿಂತಲೂ 4ರಷ್ಟು ಇರಬಹುದೇನೋ, ಗೊತ್ತಿಲ್ಲ. ಆದ್ರೆ ಕೆಲವು ಸಾರಿ ನಾವೇನಾಗ್ತೇವೆ, ನಾವು ಸ್ವಾರ್ಥಿಗಳಾಗಿ ನಮ್ಮದೇ ಇದೆಯಪ್ಪ ತೊಂದರೆ ಎಂಬುದಾಗಿ ಯೋಚಿಸ್ತಾ ಇರ್ತೇವೆ. ನಾವು ನಿಜವಾಗಿ ನಮ್ಮ ಬಿಕ್ಕಟ್ಟು ಎದುರಿಸಬೇಕಾದ್ರೆ ಇತರರೊಡನೆ ಸಹಭಾಗಿಗಳಾಗಿ ಅವರ ಒಂದು ಬಿಕ್ಕಟ್ಟನ್ನ ಅವರು ನಿರ್ವಹಣೆ ಮಾಡುವಲ್ಲಿ ಅವರ ಜೊತೆಯಲ್ಲಿ ನಾವು ನಿಲ್ಲುವಾಗ ನಾವು ಸಹ ಬಿಕ್ಕಟ್ಟನ್ನು ಎದುರಿಸಲು ಬಲವನ್ನು ಹೊಂದುತ್ತೇವೆ. ಹೌದು, ನಾವು ಆರಾಧಿಸುವಂತ ದೇವರು
ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ನಮಗಿರುವಂತಹ ಮಹಾಯಾಜಕ ಅನುತಾಪವಿಲ್ಲದವನಲ್ಲ. ನಮ್ಮ ಹಾಗೆ ಎಲ್ಲಾ ವಿಷಯದಲ್ಲಿ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ನಾವು ನಮ್ಮ ಹಾಗೆ ಎಲ್ಲವನ್ನು ಅನುಭವಿಸಿದ್ದಾನೆ. ನಮ್ಮ ಸಂಕಟ, ನೋವು, ದುಃಖವನ್ನು ಆತನು ಅನುಭವಿಸಿದ್ದಾನೆ, ಅದಲ್ವಾ? ಸೊ ನಾವು ಒಂದು ಚಿತ್ರವನ್ನು ತೋರಿಸಲು ಬಯಸುತ್ತೇನೆ. 16ನೇ ಶತಮಾನದಲ್ಲಿ ಮಹಾ ಒಂದು ಮಾರಿ ಪ್ಲೇಗ್ ಯುರೋಪ್ ಖಂಡವನ್ನು ಬಡಿಯಿತು. 16ನೇ ಶತಮಾನ 1515ನೇ ಇಸ್ವಿಯಲ್ಲಿ 1515ನೇ ಇಸ್ವಿಯಲ್ಲಿ ಬಡಿದಾಗ ಏನಾಯಿತು, ಅಲ್ಲಿ ಒಂದು ಫ್ರಾನ್ಸ್ ದೇಶದ ಒಂದು ಸ್ಥಳದಲ್ಲಿ ಒಂದು ಸಭೆಯಲ್ಲಿ ಎಲ್ಲ ಅಲ್ಲಿರುವಂತಹ ಸಭಾ ಪಾಲಕರು ಇರಬಹುದು, ಸಭೆಯವರು ಇರಬಹುದು, ಅಲ್ಲಿ ಪ್ಲೇಗ್ ಪೀಡಿತರನ್ನು ಅವರು ನೋಡಿಕೊಳ್ತಾ ಇದ್ರಂತೆ. ಪ್ಲೇಗ್ ಪೀಡಿತರನ್ನು ಅವರು ನೋಡಿಕೊಳ್ತಾ ಇದ್ರು. ದೇ ವರ್ ಟೇಕಿಂಗ್ ಕೇರ್ ಆಫ್ ದ ವಿಕ್ಟಿಮ್ಸ್ ಆಫ್ ಪ್ಲೇಗ್. ಆಗ ಆ ಒಂದು ಆಲಯದಲ್ಲಿ ಒಬ್ಬ ಒಂದು ಚಿತ್ರಗಾರ ಬಹಳ ಸುಂದರವಾದಂತ ಚಿತ್ರವನ್ನು ಆತನು ಬರೆದನಂತೆ. ಸುಂದರವಾದಂತ ಚಿತ್ರ. ಇದು ಒಂದು ಚಿತ್ರ ನಿಮ್ಮ ಹತ್ತಿರದಲ್ಲಿ ಕ್ಲೋಸ್ ಅಪ್ ಇದೆ. ನಾನು ನನ್ನ ಫೋನ್ ನಲ್ಲಿ ಅದನ್ನು ತೋರಿಸ್ತೇನೆ, ನಂತರ ಅದನ್ನು ಮುಗಿಸಲು ಬಯಸುತ್ತೇನೆ. ಈ ರೀತಿಯಾದಂತ ಒಂದು ಚಿತ್ರ ಬರೆದನು. ಯೇಸು ಸ್ವಾಮಿ ಶಿಲುಬೆ ಮೇಲೆ ನೇತಾಡುವಂತ ಚಿತ್ರವನ್ನು ಬರೆದನು. ಆ ಒಂದು ಚಿತ್ರವನ್ನು ಬರೆದ ದೇವಾಲಯದಲ್ಲಿ ಅವರು ನೇತಾಕಿದನು. ಆ ಒಂದು ಚಿತ್ರದಲ್ಲಿ ಯೇಸು ಸ್ವಾಮಿಯ ದೇಹದ ಮೇಲೆ ಈತನು ಒಂದು ಪ್ಲೇಗ್ ಒಂದು ಗಾಯಗಳನ್ನು ತೋರಿಸಿದನು. ಪ್ಲೇಗ್ ಗಾಯಗಳನ್ನು. He showed the source of plague on Jesus' body. ಅಲ್ಲಿ ಪ್ಲೇಗ್ ರೋಗಕ್ಕೆ ತುತ್ತಾದಂತ ವ್ಯಕ್ತಿಗಳು ಅವರು ಸ್ವಸ್ಥತೆಗಾಗಿ ಬಂದಿದ್ದಾರೆ. ಈ ಒಂದು ಸಭಾ ಪಾಲಕರು, ಒಂದು ಸಭೆಯವರೆಲ್ಲರೂ ಆ ಒಂದು ಫ್ರಾನ್ಸ್ ದೇಶದಲ್ಲಿ ಅವರನ್ನು ಪಾಲಿಸ್ತಾ ಇದ್ದಾರೆ, ನೋಡಿಕೊಳ್ಳುತ್ತಾ ಇದ್ದಾರೆ, ಅವರಿಗೆ ಚಿಕಿತ್ಸೆಯನ್ನು ಕೊಡುತ್ತಾ ಇದ್ದಾರೆ. ಅವರು ಬಂದು ಪ್ರಾರ್ಥಿಸುವಾಗ ದೇವಾಲಯದಲ್ಲಿ ಈ ಒಂದು ಚಿತ್ರವನ್ನು ನೋಡುವಾಗ ಅವರಿಗೆ ಯೇಸು ಸ್ವಾಮಿಯು ಸಹ ನಮ್ಮ ದುಃಖ, ನಮ್ಮ ಸಂಕಟ, ನಮ್ಮ ಬೇನೆಯಲ್ಲಿ ಭಾಗಿಯಾಗಿದ್ದಾನೆ ಎಂಬುದಾಗಿ ಅವರಿಗೆ ಒಂದು ತಿಳುವಳಿಕೆ ಉಂಟಾಗುತ್ತಾ ಇತ್ತು. Yes, the Jesus whom we serve identifies himself in our pain and suffering and crisis situations. ನಮ್ಮ ಬಿಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಮ್ಮೊಡನೆ ಸ್ಪಂದಿಸುವಂತ ದೇವರು ನಮಗಿದ್ದಾನೆ. ಯಾಕೆ? ಈ ಚಿತ್ರವನ್ನು ಆತನು ಬರದಲ್ಲಿ ಹಾಕಿದನು. ಜನರು ಬಂದು ನೋಡ್ತಾ ಇದ್ದಾರೆ, ಆ ಒಂದು ರೋಗದಲ್ಲಿ ನರಳುತ್ತಾ ಇದ್ದಾರೆ. ಆದರೆ ಈ ಚಿತ್ರವನ್ನು ನೋಡುವಾಗ ಅವರು ಎಷ್ಟೋ ಒಂದು ಆದರಣೆ ಉಂಟಾಗುತ್ತದೆ. ಯಾಕೆ? ಯೇಸು ಸ್ವಾಮಿ ತಾನೇ ಶಿಲುಬೆಯ ಮೇಲೆ ನನ್ನ ನೋವು, ನನ್ನ ಸಂಕಟ, ನನ್ನ ಬಾಧೆ, ಈ ಕ್ಯಾರಿಡ್ ಆ ಪೇನ್, ನಮ್ಮ ದುಃಖವನ್ನು, ನಮ್ಮ ಸಂಕಟವನ್ನು ಆತನು ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಬೈ ಹಿಸ್ ಸ್ಟ್ರೈಪ್ಸ್ ವಿ ಆರ್ ಹೀಲ್ಡ್ ಎಂಬುದಾಗಿ ಅವರು ಮನದಟ್ಟು ಮಾಡಿಕೊಂಡು ಆ ಸ್ಥಳದಿಂದ ಹೋಗುತ್ತಾ ಇದ್ದರಂತೆ. ಹೌದು, ಈ ದಿನಮಾನಗಳಲ್ಲಿ ನಾವು ಜೀವಿಸುವಾಗ ನಮಗಿರುವಂತ ದೇವರು ಯಾರು? ನಮಗಿರುವಂತಹ ಮಹಾಯಾಚಕನು ಯಾರು? ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಆತನು ಅನುತಾಪವಿಲ್ಲದವನಲ್ಲ. He is not simply away, but he is moved with compassion. ಕನಿಕರದಿಂದ ಚಲಿಸುತ್ತಾನೆ, ನಮ್ಮೊಡನೆ ಸ್ಪಂದಿಸುತ್ತಾನೆ, ಭಾಗಿಯಾಗುತ್ತಾನೆ. ಹೇಗೆ ನಾವು ನಿಭಾಯಿಸೋಣ ಎಂಬುದಾಗಿ ನೋಡುವಾಗ ಮೊದಲು ನಾವು ಭಯಕ್ಕೆ ಆಸ್ಪದ ಕೊಡದೆ ಧೈರ್ಯದಿಂದ ಇರೋಣ. ಧೈರ್ಯ ಯಾಕೆ ಬರುತ್ತದೆ ಅಂದ್ರೆ ನಾವು ಒಬ್ಬಂಟಿಗರು ಎಂಬುದಾಗಿ ಹೇಳುವಾಗ ಭಯ ಬರುತ್ತದೆ. ನಮ್ಮ ಜೊತೆಯಲ್ಲಿ ಆತನು ಇದ್ದಾನೆ, ಪ್ಯಾರಾಕ್ಲೈಟಸ್ ಆಗಿ ಎಂಬುದಾಗಿ ನೋಡುವಾಗ ಭಯಕ್ಕೆ ಆಸ್ಪದ ಇಲ್ಲ. ಎರಡನೇದಾಗಿ ಆಳವಾಗಿ ಪ್ರಾರ್ಥನೆ ಮಾಡೋಣ. ಮೂರನೇದಾಗಿ ನೋಡುವಾಗ ಆಳವಾಗಿ ದೇವರ ವಾಕ್ಯದಲ್ಲಿ ಬೇರೂರೋಣ. ಅಲ್ಲಿಂದಲೇ ನಮಗೆ ಬಲ ಬರುವಂತದ್ದಾಗಿದೆ, ಅಲ್ಲಿಂದಲೇ ನಮಗೆ ಆದರಣೆ, ಶಕ್ತಿ ಬರುವಂತದ್ದಾಗಿದೆ. ಅಷ್ಟು ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ಮಹಾ ವ್ಯಕ್ತಿಗಳಾದ ಮೋಶೆ, ದಾವೀದನು, ಯೋಸೇಫನು, ಇಂಥ ವ್ಯಕ್ತಿಗಳ ಬಗ್ಗೆ ನಾವು ಓದುವಾಗ ಅವರು ಯಾವ ರೀತಿಯಲ್ಲಿ ಬಿಕ್ಕಟ್ಟನ್ನು ನಿಭಾಯಿಸಿದರು ಅಥವಾ ನಿರ್ವಹಣೆ ಮಾಡಿದರು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಾಗ ಅದು ನಮಗೆ ಸ್ಫೂರ್ತಿ ಮತ್ತು ಧೈರ್ಯ ಕೊಡುತ್ತದೆ. ಕಡೆಯದಾಗಿ ನೋಡುವಾಗ ನಾವು ಇತರರೊಡನೆ ಸ್ಪಂದಿಸೋಣ, ಇತರರ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಭಾಗಿಗಳಾಗೋಣ, ಆದಷ್ಟು ಸಹಾಯವನ್ನು ಮಾಡೋಣ. ಮಾಡುವಾಗ ಏನಾಗುತ್ತದೆ, ನಾವು ಸಹ ಬಿಕ್ಕಟ್ಟನ್ನು ಎದುರಿಸಲು ನಾವು ಬಲ ಹೊಂದುತ್ತೇವೆ, ಧೈರ್ಯ ಹೊಂದುತ್ತೇವೆ. ದೇವರಾತ್ಮನು ತಾನೇ ಆ ರೀತಿಯಲ್ಲಿ ನಮಗೆ ಸಹಾಯ ಮಾಡಲಿ. 1 ನಿಮಿಷ 1 ಸೆಕೆಂಡ್ ಪ್ರಾರ್ಥನೆ ಮಾಡಿದ ನಂತರ ಈ ಒಂದು ಕೂಟವನ್ನು ನಾನು ನಿರ್ವಾಹಕರಿಗೆ ಒಪ್ಪಿಸಿಕೊಡುತ್ತೇನೆ. ಪ್ರಿಯ ಸ್ವಾಮಿ, ನಮ್ಮ ಬಿಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಸ್ವಾಮಿ ನೀನು ನಮ್ಮೊಡನೆ ಇರುವಾತನಾಗಿದ್ದಿ ಸ್ವಾಮಿ. ನಿನ್ನ ಹೆಸರು ಇರುವಾತನು ಎಂಬುದಾಗಿ. ಹೌದು ಕರ್ತನೆ, ನೀನು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರುವಾತನಾಗಿದ್ದಿ. ನೀನು ಕರ್ತನೆ ಎಬನೇಜರ್ ಕರ್ತನಾಗಿದ್ದಿ, ಇಮ್ಮಾನುವೇಲನಾಗಿದ್ದಿ ಸ್ವಾಮಿ.
ಎಲ್ ಶೆದಾಯ್ ಕರ್ತನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗಲೂ ಸ್ವಾಮಿ ನಿನ್ನ ಕೃಪಾ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳುವರಾಗಿದ್ದೇವೆ. ನಾವು ಬಿಕ್ಕಟ್ಟನ್ನು ಎದುರಿಸಲಿಕ್ಕಿದ್ದೇವೆ ಬಹುಶಃ, ಆದ್ರೆ ನೀನು ನಮ್ಮ ಜೊತೆಯಲ್ಲಿರುವಾಗ ನಾವು ಯಾವ ಕೇಡಿಗೂ ಅಂಜೆ ಕಾರಣವಿಲ್ಲ. ನಿನ್ನ ದೊಣ್ಣೆ, ನಿನ್ನ ಕೋಲು ನಮಗೆ ಧೈರ್ಯ ಕೊಡುತ್ತದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗಲೂ ನಮ್ಮ ನಿನ್ನ ಕೈಗೊಪ್ಪಿಸಿ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೆನ್.